ಈಗ ಸಿದ್ದರಾಮಯ್ಯನವರೊಂದು ಮಾತು ಹೇಳಿದರು, ಏನು ಅವರೆಲ್ಲ ಹೇಳ್ತಾರಲ್ವಾ ನಾನೇ ಮುಂದುವರಿತೀನಿ ಅಂತ ಹೇಳ್ತಾರಲ್ವಾ ಅಂತ. ಹೌದು, ಅಕ್ಕಿ ಮೇಲೆ ಪ್ರೀತಿ, ನೆಂಟ್ರ ಮೇಲೆ ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ. ನೀವೇ ಇರಿ, ನೀವು ಹೋದರೆ ನಮಗೊಂದು ಚಾನ್ಸು ಅಂತ. ಹಾಗಂತ ಹೈಕಮಾಂಡ್ಗೆ ಹೋಗಿ ಬರ್ತಾ ಇದ್ದಾರೆ ಕೆಲವರೆಲ್ಲ. ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ನನ್ನನ್ನು ಸಿ ಎಂ ಮಾಡಿ ಅಂತ ಹೇಳೋ ಧೈರ್ಯ ಯಾವನಿಗೂ ಇಲ್ಲ ಅಲ್ಲ. ನೀವು ಯಾರನ್ನಾದರೂ ನೆಕ್ಸ್ಟು ಮಾಡುವಾಗ ನಮ್ಮನ್ನು ಕೂಡ ಒಂದು ಮಾತು ಕೇಳಿ ಅಂತ ಹೇಳೋದು. ನಮ್ಮನ್ನು ಮಾತು ಕೇಳಿ ಅಂದರೆ ನಮ್ಮನ್ನು ಲೂಪಲ್ಲಿ ಇಟ್ಕೊಳ್ಳಿ ಅಂತ. ಈಗ ಈ ರೌಂಡ್ ಕಾಣ್ತಿದೆಯಲ್ಲ ನಿಮಗೆ, ಯಾರೆಲ್ಲ ಕಾಣ್ತಿದ್ದಾರೆ? ಪರಮೇಶ್ವರ್ ಕಾಣ್ತಿದ್ದಾರೆ, ಎಂ ಬಿ ಪಾಟೀಲ್ ಕಾಣ್ತಿದ್ದಾರೆ, ಬಸವರಾಜ ರಾಯರೆಡ್ಡಿ ಕಾಣ್ತಿದ್ದಾರೆ, ಆಮೇಲೆ ಲಕ್ಷ್ಮಣ್ ಸವದಿ ಕಾಣ್ತಿದ್ದಾರೆ, ಶಾಮ್ನೂರು ಕಾಣ್ತಿದ್ದಾರೆ, ಆಮೇಲೆ ದೇಶಪಾಂಡೆ ಕಾಣ್ತಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಣ್ತಿದ್ದಾರೆ, ಆಮೇಲೆ ಸತೀಶ್ ಜಾರಕಿಹೊಳಿ ಕಾಣ್ತಿದ್ದಾರೆ, ಆಮೇಲೆ ಡಿ ಕೆ ಶಿವಕುಮಾರ್ ಕಾಣ್ತಿದ್ದಾರೆ. ನೀವೆಲ್ಲಾದರೂ ಡಿ ಕೆ ಶಿವಕುಮಾರ್ ನಾನೇ ಮುಖ್ಯಮಂತ್ರಿ ಅಂತ ಈಗ ಹೇಳೋದು ಕೇಳಿಸ್ಕೊಂಡ್ರೆ ಎಲ್ಲಾದರೂ? ಅವತ್ತೆಲ್ಲ ಹೇಳ್ತಾ ಇದ್ರು ಮುಂದೆ ಈಗೆಲ್ಲಾದರೂ ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಡಿ ಕೆ ಸುರೇಶ್ ಹೇಳ್ಬಿಟ್ರೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ನಿಮಗೊಂದು ಡೌಟ್ ಬರಲ್ವಾ ಈ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ಹೇಳ್ತಾ ಇಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ? 50-50 ಆದ ನಂತರ ನಾನು ಹಾಗೇ ಆಗ್ತೀನಿ ಅಂತ ಹೇಳ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಈಗ ಯಾಕೆ ಸುಮ್ಮನಾದರು? ಯಾಕಿರ್ಬೋದು ಹೇಳಿ? ಯಾಕೆ ಅಂತಂದರೆ ಈಗೇನಾದರೂ ಡಿ ಕೆ ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಅಂತಂದರೆ ಅಲ್ಲಿಗೆ ಮೂಡ ಹಗರಣದ ಎಲ್ಲ ದಾಖಲೆ ಹೊರತಂದಿದ್ದು ಡಿ ಕೆ ಶಿವಕುಮಾರ್ ಅನ್ನುವಂಥ ಒಂದು ಆರೋಪ ಸುಮ್ಮನೆ ಬಂದುಬಿಡುತ್ತೆ ಡಿ ಕೆ ಶಿವಕುಮಾರ್ಗೆ. BJP ಹೇಳ್ತಾರೆ ಗೊತ್ತಾಯ್ತಾ ಇಷ್ಟೆಲ್ಲ ಮಾಡಿದ್ದು? ನೋಡಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನಾನೇ ಮುಖ್ಯಮಂತ್ರಿ ಅಂತ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾನೆ ಇಲ್ಲ. ಓಕೆ, ಓಕೆ ಓಕೆ ಇದು BJP ಆಗ್ರಹನ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ನಡೀತಿದೆಯಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟ ಬಿಡಬೇಕು ಅಂತ ಹೇಳ್ತಿರೋರು ಯಾರು? ಇದು BJP ಆಗ್ರಹ ಅಲ್ಲ, ಕಾಂಗ್ರೆಸ್ಸಿಗರ ಒತ್ತಾಯ. ಇತ್ತೀಚೆಗೆ ಹೈಕಮಾಂಡ್ ಜೊತೆ ರಾಜ್ಯ ನಾಯಕರು ಚರ್ಚೆ ಮಾಡಿದರು. ಹೈಕಮಾಂಡ್ ಮುಂದೆ ಕೆಲ ಲಾಜಿಕ್ ಇಟ್ಟ ನಾಯಕರು 2013ರಲ್ಲಿ ಬರೋಬ್ಬರಿ 122 ಸ್ಥಾನ ಗೆದ್ದಿತ್ತು ಕೈಪಡೆ. ಸ್ವತಂತ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ CM ಆಗಿದ್ದರು. ಸಂಪೂರ್ಣ 5 ವರ್ಷ ಉತ್ತಮ ಆಡಳಿತ ಕೂಡ ನೀಡಿದರು. ಸಿದ್ದರಾಮಯ್ಯ ಕಾಲದಲ್ಲಿ ಹೇಳಿಕೊಳ್ಳುವಂಥ ಹಗರಣ ಯಾವುದೂ ಇರಲಿಲ್ಲ 2013-18 ತನಕ. ಆದರೂ 2018ರಲ್ಲಿ ಕೈಪಡೆ ಗೆದ್ದಿದ್ದು ಕೇವಲ 80 ಸ್ಥಾನ ಅಲ್ವಾ? ಈ ಬಾರಿಯ ಸರ್ಕಾರದಲ್ಲಿ ಯಾವುದು ಸರಿ ಇಲ್ಲ. 1 ವರ್ಷದಲ್ಲೇ ಮುಡಾ ಹಗರಣ ತುಂಬ ಪೆಟ್ಟು ಕೊಡ್ತು. ವಾಲ್ಮೀಕಿ ಹಗರಣ ಓಪನ್ ಆಗಿ ಒಪ್ಕೊಂಡ್ರು. ಭ್ರಷ್ಟಾಚಾರ ಆಗಿದೆ 84 ಕೋಟಿ ಅಂತೇಳಿ ಮುಖ್ಯಮಂತ್ರಿಗಳು. 2 ಪ್ರಕರಣದಲ್ಲಿ CM ಅವರ ಹೆಸರು ಕೂಡ ಕೇಳಿ ಬಂತು. ನಾನು ಹೇಳಿದ್ದೆ ಆರಂಭದಲ್ಲೇ, ನಾನು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೆ ವಾಲ್ಮೀಕಿ ವಿಚಾರ ಸಂದರ್ಭದಲ್ಲಿ. ಯಾಕೆ ಸಿದ್ದರಾಮಯ್ಯನವರ ಹೆಸರು ನಾವು ಪದೇ ಪದೇ ಹೇಳ್ತಾ ಇದ್ವಿ? ಯಾಕೆ ಅಂತಂದರೆ ಓಕೆ, ಈಗ ಸಿದ್ದರಾಮಯ್ಯನವರೊಂದು ಮಾತು ಹೇಳಿದರು, ಏನು ಅವರೆಲ್ಲ ಹೇಳ್ತಾರಲ್ವಾ ನಾನೇ ಮುಂದುವರಿತೀನಿ ಅಂತ ಹೇಳ್ತಾರಲ್ವಾ ಅಂತ. ಹೌದು, ಅಕ್ಕಿ ಮೇಲೆ ಪ್ರೀತಿ, ನೆಂಟ್ರ ಮೇಲೆ ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ. ನೀವೇ ಇರಿ, ನೀವು ಹೋದರೆ ನಮಗೊಂದು ಚಾನ್ಸು ಅಂತ. ಹಾಗಂತ ಹೈಕಮಾಂಡ್ಗೆ ಹೋಗಿ ಬರ್ತಾ ಇದ್ದಾರೆ ಕೆಲವರೆಲ್ಲ. ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ನನ್ನನ್ನು ಸಿ ಎಂ ಮಾಡಿ ಅಂತ ಹೇಳೋ ಧೈರ್ಯ ಯಾವನಿಗೂ ಇಲ್ಲ ಅಲ್ಲ. ನೀವು ಯಾರನ್ನಾದರೂ ನೆಕ್ಸ್ಟು ಮಾಡುವಾಗ ನಮ್ಮನ್ನು ಕೂಡ ಒಂದು ಮಾತು ಕೇಳಿ ಅಂತ ಹೇಳೋದು. ನಮ್ಮನ್ನು ಮಾತು ಕೇಳಿ ಅಂದರೆ ನಮ್ಮನ್ನು ಲೂಪಲ್ಲಿ ಇಟ್ಕೊಳ್ಳಿ ಅಂತ. ಈಗ ಈ ರೌಂಡ್ ಕಾಣ್ತಿದೆಯಲ್ಲ ನಿಮಗೆ, ಯಾರೆಲ್ಲ ಕಾಣ್ತಿದ್ದಾರೆ? ಪರಮೇಶ್ವರ್ ಕಾಣ್ತಿದ್ದಾರೆ, ಎಂ ಬಿ ಪಾಟೀಲ್ ಕಾಣ್ತಿದ್ದಾರೆ, ಬಸವರಾಜ ರಾಯರೆಡ್ಡಿ ಕಾಣ್ತಿದ್ದಾರೆ, ಆಮೇಲೆ ಲಕ್ಷ್ಮಣ್ ಸವದಿ ಕಾಣ್ತಿದ್ದಾರೆ, ಶಾಮ್ನೂರು ಕಾಣ್ತಿದ್ದಾರೆ, ಆಮೇಲೆ ದೇಶಪಾಂಡೆ ಕಾಣ್ತಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಣ್ತಿದ್ದಾರೆ,
ಆಮೇಲೆ ಸತೀಶ್ ಜಾರಕಿಹೊಳಿ ಕಾಣ್ತಿದ್ದಾರೆ, ಆಮೇಲೆ DCM ಡಿ ಕೆ ಶಿವಕುಮಾರ್ ಕಾಣ್ತಿದ್ದಾರೆ. ನೀವೆಲ್ಲಾದರೂ ಡಿ ಕೆ ಶಿವಕುಮಾರ್ ನಾನೇ ಮುಖ್ಯಮಂತ್ರಿ ಅಂತ ಈಗ ಹೇಳೋದು ಕೇಳಿಸ್ಕೊಂಡ್ರೆ ಎಲ್ಲಾದರೂ? ಅವತ್ತೆಲ್ಲ ಹೇಳ್ತಾ ಇದ್ರು ಮುಂದೆ ಈಗೆಲ್ಲಾದರೂ ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಡಿ ಕೆ ಸುರೇಶ್ ಹೇಳ್ಬಿಟ್ರೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ನಿಮಗೊಂದು ಡೌಟ್ ಬರಲ್ವಾ ಈ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ಹೇಳ್ತಾ ಇಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ? 50-50 ಆದ ನಂತರ ನಾನು ಹಾಗೆ ಆಗ್ತೀನಿ ಅಂತ ಹೇಳ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಈಗ ಯಾಕೆ ಸುಮ್ಮನಾದರು? ಯಾಕಿರ್ಬೋದು ಹೇಳಿ? ಯಾಕೆ ಅಂತಂದರೆ ಈಗೇನಾದರೂ ಡಿ ಕೆ ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಅಂತಂದರೆ ಅಲ್ಲಿಗೆ ಮೂಡ ಹಗರಣದ ಎಲ್ಲ ದಾಖಲೆ ಹೊರತಂದಿದ್ದು ಡಿ ಕೆ ಶಿವಕುಮಾರ್ ಅನ್ನುವಂಥ ಒಂದು ಆರೋಪ ಸುಮ್ಮನೆ ಬಂದುಬಿಡುತ್ತೆ ಡಿ ಕೆ ಶಿವಕುಮಾರ್ಗೆ. BJP ಹೇಳ್ತಾರೆ ಗೊತ್ತಾಯ್ತಾ ಇಷ್ಟೆಲ್ಲ ಮಾಡಿದ್ದು ನೋಡಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನಾನೇ ಮುಖ್ಯಮಂತ್ರಿ ಅಂತ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾನೆ ಇಲ್ಲ. ಓಕೆ, ಇದು BJP ಆಗ್ರಹನ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ನಡೀತಿದೆಯಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟ ಬಿಡಬೇಕು ಅಂತ ಹೇಳ್ತಿರೋರು ಯಾರು? ಇದು BJP ಆಗ್ರಹ ಅಲ್ಲ, ಕಾಂಗ್ರೆಸ್ಸಿಗರ ಒತ್ತಾಯ. ಇತ್ತೀಚೆಗೆ ಹೈಕಮಾಂಡ್ ಜೊತೆ ರಾಜ್ಯ ನಾಯಕರು ಚರ್ಚೆ ಮಾಡಿದರು. ಹೈಕಮಾಂಡ್ ಮುಂದೆ ಕೆಲ ಲಾಜಿಕ್ ಇಟ್ಟ ನಾಯಕರು 2013ರಲ್ಲಿ ಬರೋಬ್ಬರಿ 122 ಸ್ಥಾನ ಗೆದ್ದಿತ್ತು ಕೈಪಡೆ. ಸ್ವತಂತ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ CM ಆಗಿದ್ದರು. ಸಂಪೂರ್ಣ 5 ವರ್ಷ ಉತ್ತಮ ಆಡಳಿತ ಕೂಡ ನೀಡಿದರು. ಸಿದ್ದರಾಮಯ್ಯ ಕಾಲದಲ್ಲಿ ಹೇಳಿಕೊಳ್ಳುವಂಥ ಹಗರಣ ಯಾವುದೂ ಇರಲಿಲ್ಲ 2013-18 ತನಕ. ಆದರೂ 2018ರಲ್ಲಿ ಕೈಪಡೆ ಗೆದ್ದಿದ್ದು ಕೇವಲ 80 ಸ್ಥಾನ ಅಲ್ವಾ? ಈ ಬಾರಿಯ ಸರ್ಕಾರದಲ್ಲಿ ಯಾವುದು ಸರಿ ಇಲ್ಲ. 1 ವರ್ಷದಲ್ಲೇ ಮುಡಾ ಹಗರಣ ತುಂಬ ಪೆಟ್ಟು ಕೊಡ್ತು. ವಾಲ್ಮೀಕಿ ಹಗರಣ ಓಪನ್ ಆಗಿ ಒಪ್ಕೊಂಡ್ರು. ಭ್ರಷ್ಟಾಚಾರ ಆಗಿದೆ 84 ಕೋಟಿ ಅಂತೇಳಿ ಮುಖ್ಯಮಂತ್ರಿಗಳು. 2 ಪ್ರಕರಣದಲ್ಲಿ CM ಅವರ ಹೆಸರು ಕೂಡ ಕೇಳಿ ಬಂತು. ನಾನು ಹೇಳಿದ್ದೆ ಆರಂಭದಲ್ಲೇ, ನಾನು ಒಂದು ಮಾತನ್ನು ಪದೇ ಹೇಳ್ತಾ ಇದ್ದೆ ವಾಲ್ಮೀಕಿ ವಿಚಾರ ಸಂದರ್ಭದಲ್ಲಿ. ಯಾಕೆ ಸಿದ್ದರಾಮಯ್ಯನವರ ಹೆಸರು ನಾವು ಪದೇ ಹೇಳ್ತಾ ಇದ್ವಿ? ಯಾಕೆ ಅಂತಂದರೆ